ಈ 3 ಜನ ಸಾವಿಗೆ ಯಾರು ಹಂಗಾರೆ ಸರ್ಕಾರನೇ ನೇರ ಕಾರಣ ನಂಗಾರೆ ಇದಕ್ಕೆ ಸರ್ಕಾರನೇ ಕಾರಣ ಹೇಳ್ಬೇಕಲ್ಲ. 3 ಜನ ಸತ್ಯಕ್ಕೆ ಏನು ಇಲ್ಲ. ತಮಿಳುನಾಡು ಸಿಎಂ ಮಾತಾಡ್ತಾರೆ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಇದನ್ನ ರಾಜ್ಯದ ವಿಚಾರ ಅಲ್ಲ, ಹೊರ ರಾಜ್ಯಗಳ ವಿಚಾರ ಆಗಿದೆ. ಅಧ್ಯಕ್ಷೆ ನೋಟಿಸ್ ಒಂದು ನಿಮಿಷ ಸರ್, ಒಂದು ನಿಮಿಷ ನೋಟಿಸ್ ಕೊಡೋಣ. ನಾವೇನ್ ಅನ್ಕೊಂಡಿದ್ವಿ ಅಂತಂದ್ರೆ ಸದನ ಪ್ರಾರಂಭ ಆಗ್ತಿದ್ದಂತೆ ಸರ್ಕಾರ ಸೋಮೋಟೋ ಸ್ಟೇಟ್ಮೆಂಟ್ ಮಾಡುತ್ತೆ ಅಂತ. ಘಟನೆ 24 ಅವರ್ಸ್ ಆಯ್ತು ಘಟನೆ ಆಗಿ, ಸದನ ಸಚಿವರು ಬಂದು ಸ್ಟೇಟ್ಮೆಂಟ್ ಮಾಡಿ, ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿ, ಯಾವ ಕಾರಣಕ್ಕೆ ಎನ್ಕೌಂಟರ್ ಆಯ್ತು ಅಂತ ಹೇಳಿ ಸದನ ಗೊತ್ತಾಗ್ಬೇಕಲ್ಲ. ಸದನ ಗೊತ್ತಾಗಲಿದ್ರೆ ಹೆಂಗಾಗುತ್ತೆ? ನಿಯಮಾವಳಿ ಪ್ರಕಾರ ಹೋಗೋಣ. ಕ್ವೆಶ್ಚನ್ ಸರ್ಕಾರ ಸೋಮೋಟೋ ಸ್ಟೇಟ್ಮೆಂಟ್ ಮಾಡಬೇಕಾಗಿರೋದು ನಿಯಮಾವಳಿ ಪ್ರಕಾರನೇ. ಸದನ ನಡೀತಾ ಇರ್ಬೇಕಾದ್ರೆ ಮಾಡ್ಬೇಕು ಅವರು. ನಿಯಮಾವಳಿಗಳನ್ನ ಸರ್ಕಾರಕ್ಕೆ ರೈತರ ಬದುಕಿನ ಬಗ್ಗೆ ಏನಾದ್ರು ಕಾಳಜಿ ಇದ್ದಿದ್ರೆ ನೀವು ಮೊದಲು ಸ್ಟೇಟ್ಮೆಂಟ್ ಮಾಡಬೇಕು. ಸ್ಟೇಟ್ಮೆಂಟ್ ಮಾಡದಲ್ಲಿ ಇರಕ್ಕಾಗಲ್ಲ ಸದನದಲ್ಲಿ. ಹಾಗಾದ್ರೆ ಮಾನ್ಯ ಪರಮೇಶ್ವರ್ ಅವರೇ, ಸರ್ಕಾರ ತಪ್ಪಿಸ್ಕೊಂಡು ಹೊರಡೋಗ್ತಾ ಇದೆಯಾ? ಖಂಡಿತವಾಗಿ ರೈತರು ತಕ್ಷಣ ನೀವು ತಪ್ಪಿಸ್ಕೊಂಡು ಹೋಗುವಂತ ಕೆಲಸ ಏನೂ ಆಗಿಲ್ಲ. ಮತ್ತೆ ಇನ್ನೇನು ಸಾಯಿಸಿದ್ರಿ ನೀವು ರೈತರನ್ನ ಸಾಯಿಸಿದ್ರಿ. ಅದನ್ನ ರಾಜ್ಯ ಜನರಿಗೆ ಗೊತ್ತಾಗಬೇಕು. ಗುಂಡಿಟ್ಟು ಸಾಯಿಸ್ತೀರಿ ಅಂತ ಇದು ಯಾವ ಅಮಾನುಷ ಕೃತ್ಯ ಸರ್? ಇದು ದಯವಿಟ್ಟು ಇದನ್ನ ಚರ್ಚೆಗೆ ಕೇಳಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂತೇನೆ. ಮಾನ್ಯ ಅರಣ್ಯ ಸಚಿವರು ಇದಕ್ಕೆ ಉತ್ತರವನ್ನು ಸ್ಟೇಟ್ಮೆಂಟ್ ಮಾಡಬೇಕು ಈ ಸದನದಲ್ಲಿ. ಮಾಡ್ತಾರೆ. ಒಂದೇ ನಿಮಿಷ ಜನ ಕೂತಿದ್ದಾರೆ. ಅಧ್ಯಕ್ಷರೇ, ಇದು ನಾನು ಅಲ್ಲಲ್ಲ, ಒಂದೇ ನಿಮಿಷ ನಾವು ಕೇಳ್ಬಿಡಿ. ನಿಯಮಾವಳಿ ಪ್ರಕಾರನೇ ಒಂದು ಸರ್ಕಾರಕ್ಕೆ ಏನಾನ ಗೌರವ ಇದ್ದಿದ್ರೆ ಎನ್ಕೌಂಟರ್ ಬಗ್ಗೆ ಸದನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ಬೇಕಾಯ್ತು ಸರ್ಕಾರ. ಎಲ್ ಮಾಡಿದ್ದಾರೆ? ಮಾಡ್ಬೇಕಾಗಿತ್ತು. ಆ ಗೌರವ ಇದ್ದಿದ್ರೆ ಮಾಡ್ಬೇಕಾಯ್ತು. ಎನ್ಕೌಂಟರ್ ಆಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಕಾಮೆಂಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ತಮಿಳರಿಗೆ ನ್ಯಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ದೇ ಪಾರ್ಟ್ನರ್ ಹೇಳಿದ್ದಾರೆ ತಮಿಳರಿಗೆ ನ್ಯಾಯ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಲಕ್ಷಾಂತರ ಜನ ತಮಿಳರು ವಾಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀರಾ ನೀವು? ಬೇಜವಾಬ್ದಾರಿ ಸರ್ಕಾರ ಅಲ್ವಾ ಇದು? ನೋ ಸ್ಟೇಟ್ಮೆಂಟ್ ಮಾಡೋ ಮುಖ್ಯಮಂತ್ರಿ ಬಂದು ಸ್ಟೇಟ್ಮೆಂಟ್ ಮಾಡಿ ಮುಖ್ಯಮಂತ್ರಿಗಳು. ಆಮೇಲೆ ಯಾಕಂದ್ರೆ ಸದನ ಮುಂದೆ ಹಾಕಿ ಒಂದು ಅರ್ಧ ಗಂಟೆ 3 ಜನರು ಸಾವು. ಇದು 3 ಜನರು ಸಾವು, ಕೊಲೆ ಎನ್ಕೌಂಟರ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಕೊಲೆಗಾರರಿಗೆ ಶಿಕ್ಷೆ ಆಗಬೇಕಲ್ಲ. ಏನ್ ಮಾಡಿದ್ದಾರೆ ಅವರು? ಏನ್ ಮಾಡಿದ್ದಾರೆ? ಕೊಲೆಗಾರರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಅವರು ಕೇಳಿ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದೆ ನಾನು. ಅವ್ರು ಹಿಡಿದಿಲ್ಲ ಇನ್ನ. ಎಲ್ಲ ಚರ್ಚೆ ಮಾಡೋದು, ಎಲ್ಲ ಚರ್ಚೆ ಮಾಡ್ತೀವಿ. ಸರ್ಕಾರ ನಮಗೂ ಬೇಕಾಗಂದ್ರೆ ಈಗ ಪರಿಹಾರ ಸಿಗಬೇಕಂದ್ರೆ ಚರ್ಚೆ ಆದ್ರೂ ಸಿಗುತ್ತೆ. 3 ಜನರ ಕೊಲೆ ಮಾಡಿದೆ ಸರ್ಕಾರ. ಸ್ಟೇಟ್ಮೆಂಟ್ ಮಾಡ್ಬೇಕಿದು. ಎನ್ಕೌಂಟರ್ ಸರ್ಕಾರ ಮಾಡಿದ ನಂತರ ನೋಟಿಸ್ ಚರ್ಚೆ ಮಾಡಿ ಅಂತ ಹೇಳ್ತಿರಲ್ಲ. ಎನ್ಕೌಂಟರ್ ಮಾಡ್ಬೇಕಾದ್ರೆ ನೋಟಿಸ್ ಕೊಟ್ಟಿದ್ರು ಅವರಿಗೆ. ಎನ್ಕೌಂಟರ್ ನೋಟಿಸ್ ಕೊಟ್ಟಿದ್ದ ಪ್ಲೀಸ್ ಕುಂದ್ರಿ. ಬಂದಾರ ಅರಣ್ಯ ಸಚಿವರು ಬಂದಿದ್ದಾರೆ. ಕುಂದ್ರಿ.
ಸುಂದರಿ ಬೆಳಿಗ್ಗೆ ನನ್ಗೆ ಫೋನ್ ಮಾಡಿದ್ರು. ನಾನೇನ್ ಹೇಳಿದೆ, ಪ್ರತಿ ನಿಮ್ ಏನ್ ನೇಮ್ ಇರ್ತೈತಿ ಪ್ರಶ್ನಾವಳಿ ಆದ್ಮೇಲೆ ಮಾಡ್ರಿ ಅಂತಂದೆ. ಇಲ್ಲಿಕ್ಕೆ ಅವ್ರು ಮೊದ್ಲು ಬಂದ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಬೆಳಿಗ್ಗೆ. ಇದು ಗಂಭೀರವಾದ ವಿಷಯ ಇದು. ಈಗ ಮಾಡ್ತಾರಲ್ಲ, ಮಾಡ್ಲಿ ಸ್ಟೇಟ್ಮೆಂಟ್ ಮಾಡ್ಲಿ ಅಶೋಕ್. ನಮ್ಮ ರಾಜ್ಯದ ಅರಣ್ಯ ವಿದೇಶಿ ನೆಲ ಅಲ್ಲ, ಅದು ನಮ್ಮ ದೇಶದ ನೆಲ. ಆಯ್ತಾಯ್ತು, ಈಗೆಲ್ಲ ಅಮಾಯಕ 3 ಜನ ಕೊಲೆ ಮಾಡುವ ಪರಿಸ್ಥಿತಿ ಏನಾಗಿದೆ, ಯಾಕಾಗಿದೆ, ಎನ್ಕ್ವೈರಿ ಕೊಟ್ಟಾರ, ಕೂತಿದ್ದಾರೆ. ಎಲ್ಲ ಮತ್ತೆ ಚರ್ಚೆ ಮಾಡ್ರಿ. ಒಂದು ಏನಾರ ನ್ಯಾಯ ಸಿಗ್ಬೇಕಾದ್ರೆ ಚರ್ಚೆ ಆಗ್ಬೇಕು. ಅಧ್ಯಕ್ಷರೇ, ಇದು ಸಾಯಿಸ್ತೀರಿ. ಒಂದೇ ನಿಮಿಷ ರೆಡ್ಡಿ ಅವರೇ, ಒಂದೇ ನಿಮಿಷ ರೆಡ್ಡಿ ಅವರೇ, ಇದು ಬರೀ ಕರ್ನಾಟಕಕ್ಕೆ ಸಂಬಂಧ ಸೀಮಿತ ಆಗಿಲ್ಲ. ಈಗ ತಮಿಳುನಾಡಿಗೆ ಹೋಗಿದೆ, ಅಲ್ಲಿನ ಡಿಎಂ